ಹೇಳ್ತಾ ಇದ್ದೀನಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮಿಂದ ರೈತರಿಂದ ಒಂದೇ ಒಂದು ಇಂಚು ಕೂಡ ನೀವು ತಗೊಳಕ್ಕಾಗಲ್ಲ. ಅಲ್ಲೂ ಮಾರ್ಕೆಟ್ ಏನಾರು ಮಾಡ್ಕೊಂಡಿದ್ರ ರೈತರ ರಕ್ತನ ಬಸ್ತು ಅವ್ರ ಟ್ಯಾಕ್ಸ್ ದುಡ್ಡನ್ನು ಮಾಡ್ಕೊಂಡಿದ್ದೀರ, ಅದನ್ನ ನೀವು ಯಾವತ್ತೂ ಮರಿಬೇಡಿ. ಅಯ್ಯೋ, ಬೈದ್ರು, ಚಪ್ಪಲ್ ಹೊಡೆದ್ರು, ಪರ್ಕೆಲ್ ಓಡಿಸ್ಕೊಂಡೆ, ದೋಣಲ್ಲಿ ಓಡಿಸ್ಕೊಂಡೆ, ಕಾಲಲ್ಲಿ ಓಡಿಸ್ಕೊಂಡೆ, ಎಲ್ಲ ಆಯ್ತು. ನಾನು ಬೈಸ್ಕೊಳ್ದಿರೋ ವರ್ಡಿಲ್ಲ, ಬೈದಿರೋ ದಿವಸ ಇಲ್ಲ, ಬೈದಿರೋ ಕ್ಷಣ ಇಲ್ಲ, ಬೈದಿರೋ ಗಂಟೆ ಇಲ್ಲ. ನೀವು ಸಿಎಂ ಆಗಿರ್ಬೋದು, ನೀನ್ ರೈತ ಆಗಕ್ಕಾಗದ ಗುರು? ನಮ್ಮ ರೈತ ನೀ ಸಿಎಂ ನ ಕೊಂಡ್ಕೊಬೋದು, ದುಡ್ಡು ಊಟ ಮಾಡಕ್ಕಾಗದ ಗುರು? ಆದ್ರೆ ನಿನ್ನ ಮನೆಗ ರಾಗಿ ಅಕ್ಕಿ ಭತ್ತ ಬರೋದಲ್ಲ, ನನ್ನ ರೈತನ ಮನೆದು. ಅಭಿವೃದ್ಧಿ ಮಾಡಿದಾರೆ 5,000 ಕೋಟಿನ ಲಕ್ಷ್ಮೀ ಹೆಬ್ಬಾಳ್ಕರ್ ನುಂಕಂದ್ರಲ್ಲ, ಅದಕ್ಕೆ ಲೆಕ್ಕಾರ ಕೇಳಿದ್ರ ಸ್ವಾಮಿ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. 5,000 ಕೋಟಿ ನುಂಗ್ಕೊಂಡವ್ರೆ. ಇನ್ನು ನನ್ಗೊಂದು ಮೆಸೇಜ್ ಮಾಡೋರು, ಅದನ್ನ ಇನ್ನೂ ನಾನು ನೋಡ್ಕೊಂಡಿಲ್ಲ. ನಾನು ಇಲ್ಲೂ ಬರೋ ಗಾಬರಿಗೆ ಬಂದ್ಬಿಟ್ಟೆ. ಹೇಳ್ತಾ ಇದ್ದೀನಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮಿಂದ ರೈತರಿಂದ ಒಂದೇ ಒಂದು ಇಂಚು ಕೂಡ ನೀವು ತಗೊಳಕ್ಕಾಗಲ್ಲ. ಯಾಕಂತಂದ್ರೆ ಸರ್, ಇವತ್ತು ಲುಲ್ಲು ಫ್ಯಾಕ್ಟ್ರಿ ಅಂತ ಏನಾರು ನೀವು ಮಾಡ್ಕೊಂಡಿದ್ದೀರಲ್ಲ, ಲುಲ್ಲು ಮಾರ್ಕೆಟ್, ಆ ಲುಲ್ಲು ಮಾರ್ಕೆಟ್ ಏನಾರು ಮಾಡ್ಕೊಂಡಿದ್ರ ರೈತರ ರಕ್ತನ ಬಸ್ತು ಅವ್ರ ಟ್ಯಾಕ್ಸ್ ದುಡ್ಡನ್ನು ನೀವು ಮಾಡ್ಕೊಂಡಿದ್ದೀರ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅದನ್ನ ನೀವು ಯಾವತ್ತೂ ಮರಿಬೇಡಿ. ಇವತ್ತು ವಿಧಾನಸೌಧದಲ್ಲಿ ನೀವು ಕೂತಿರ್ಬೋದು, ನೀವು ಸಿಎಂ ಆಗಿರ್ಬೋದು, ನೀನ್ ರೈತ ಆಗಕ್ಕಾಗದ ಗುರು? ನಮ್ಮ ರೈತ ನೀ ಸಿಎಂ ನ ಕೊಂಡ್ಕೋಬಹುದು, ನೀನ್ 3 ವರ್ಷ ಮಾತ್ರ. ಅದ್ರ ರೈತರ ಸಾಯವರೆಗೆ ಇರಬೇಕು. ಅವ್ನ್ ಬೆಳೆದಿರ ಬೆಳೆ ನೋಡು, ನಾವ್ ಇಲ್ಲಿ ಊಟ ಮಾಡ್ಕೊಂಡು ಹೋಯ್ತಿದೀವಿ, ಜನಗಳು ಊಟ ಮಾಡ್ಕೊಯ್ತಾರ ಅಸ್ತಾರ ಅಂತ. ಆದ ನೀನು ದುಡ್ಡು ಊಟ ಮಾಡಕ್ಕಾಗದ ಗುರು? ಆದ್ರೆ ನಿನ್ನ ಮನೆಗ ರಾಗಿ ಅಕ್ಕಿ ಭತ್ತ ಬರೋದೆಲ್ಲ ನನ್ನ ರೈತನ ಮನೆದು. ನಾವು ಕೊಟ್ಟಿರೋ ದೇಶ ಇದು. ನೀ ಬೆಳೀತಿದೆಯಪ್ಪ ಏನಪ್ಪ ಡಿ ಕೆ ಶಿವಕುಮಾರ್ ಅವರೇ? ರೈತರ ಬಗ್ಗೆ ಮಾತಾಡಕ್ಕಾಗ್ಲಿ, ರೈತರ ಜಮೀನು ಕಿತ್ಕೊಳ್ಳೋದಾಗ್ಲಿ, ಬಲವಂತಾಗಿ ರೈತರ ಜಮೀನು ಕಿತ್ಕೊಳ್ಳೋದು ಒಂದೇ, ಮರ್ಡರ್ ಮಾಡೋದು ಒಂದೇ ರೀ, ಅಷ್ಟೇ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು? ಹೆಡ್ಡಿಂಗ್ ರೈತರ ಜಮೀನು ಕಿತ್ಕೊಳ್ಳೋದು ಒಂದೇ, ಒಬ್ಬನ ಮರ್ಡರ್ ಮಾಡೋದು ಒಂದೇ. ಸಾಯ್ಸಕ್ ಬರ್ತೀರಾ ನೀವು? ರೌಡಿಗಳು ಕಡ್ಕ ಬರ್ತೀರಾ? ಅವ್ರು ಯಾರ ನೆನ್ನೆಯಿಂದ ಫೇಕ್ ಒಳಗೆ ಹಾಕೊಂಡು ಹೋರಾಟ ಮಾಡ್ತಾರೆ. ಇವ್ರು 40 ದಿವಸದಿಂದ ಹೋರಾಟ ಮಾಡ್ತಾರೆ. ಬರೋರು ಇವ್ರು 40 ದಿವಸದಿಂದ ಹೋರಾಟ ಮಾಡಕ ಬೆಳಗನ ಚೀಟ್ ಅಂಟಿಸ್ತೀರಾ? ನಿಮ್ದಿದೇ ಬುದ್ಧಿ, ಕತ್ತಲ ರಾಜಕಾರಣಿ. ಬೆಳಕ ಬನ್ರೇ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನ್ ಕರೀತಿದ್ದೀನಿ ಒಂದ್ ಹೆಣ್ಮಗಳು, ನಾಳೆ ನೀವು ನನ್ನ ಕರ್ಕ ಬಂದೆ ಯಾವಳ ಒಬ್ಬ ಮಾತಾಡೋದು, ನಾನ್ ಬರ್ತಾ ಇದ್ದೀನಿ, ಬನ್ನಿ ಸ್ವಾಮಿ. ಮೊನ್ನೆ ಡಿ ಕೆ ಸಾಹೇಬ್ರೆ, ಒಂದ್ ಹೆಣ್ಮಗಳು ನಾನು, ರೈತನ ಮಗಳು ನಾನು, ಅನೂರವ್ರು ನಾವು. ನೀವು ಅನ್ಬೋದು ಅಮ್ಮ ಯಾವ ಊರಳ ಅಂತ. ನಾನು 100 ಹೆಣ್ಮಗಳು. ರೈತರ ಕಷ್ಟ ನೋಡಕ್ ಅನ್ನರ್ದೆ, ರೈತರ ಕಣ್ಣೀರು ನೋಡಕ್ ಅದನ್ನ ಯಾವಾಗಪ್ಪ ಹೋಗೋದಂತಂದೆ ಮಾನ್ಯ ಕೇಂದ್ರ ಸಚಿವರು ಬರ್ತಾರೆ ಅನ್ಕೋತಾಯ್ತು. ನಾನು ಬರೋಕ್ಕೂ ಅವ್ರು ಬರೋಕ್ಕೂ ಒಂದಾಯ್ತು, ನನ್ಗೆ ಒಳ್ಳೇದೇ ಆಯ್ತು. ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.